ಆಯಿಲ್ ಸ್ಕಿನ್ಗೆ ಮೇಕಪ್ ಮಾಡೋದು ಕಷ್ಟ ಆಗ್ತಾ ಇದೆ. ನಾನು ಸ್ಕಿನ್ ಪ್ರಿಪೇರ್ ಆಲ್ಸೋ ಮಾಡ್ತಾ ಇದ್ದೀನಿ, ಕಲರ್ ಕರೆಕ್ಷನ್ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಕಾಸ್ಟ್ಲಿ ಫೌಂಡೇಶನ್ಸೇ ಯೂಸ್ ಮಾಡ್ತಾ ಇದ್ದೀನಿ, ಎಕ್ಸ್ಪೆನ್ಸಿವ್ ಫಿಕ್ಸರೇ ತೊಗೊಂಡಿದ್ದೀನಿ, ಬಟ್ ಆದರೂ ಮೇಕಪ್ ನಿಲ್ತಾ ಇಲ್ಲ. ಮೇಕಪ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಆಯಿಲಿ ಆಗಿಬಿಡುತ್ತೆ, ಶೈನ್ ಬಂದ್ಬಿಡುತ್ತೆ, ಮೇಕಪ್ ಇಳಿದೋಗುತ್ತೆ, ಪ್ಯಾಚಿ ಆಗುತ್ತೆ, ಯಾಕೋ ಆ್ಯಶಿ ಆಗ್ತಾ ಇದೆ, ಫ್ರೆಶ್ ಲುಕ್ ಇರಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಡೆಫಿನೆಟ್ಲಿ ನಾನು ಮೋಸ್ಟ್ ಆಫ್ ದ ಪೀಪಲ್ ಕೇಳಿದಾಗ ಅವರು ನಾನು ಸಿಟಫೆಲ್ ಯೂಸ್ ಮಾಡಿದೆ, ಎಂಬ್ರಿಯಾಲಿಸ್ ಮಾಯ್ಶ್ಚರೈಸರ್ ಯೂಸ್ ಮಾಡಿದೆ ಅಂತಾರೆ. ಸೊ ಡೆಫಿನೆಟ್ಲಿ ಅದೆರಡು ಒಳ್ಳೆ ಮಾಯ್ಶ್ಚರೈಸರ್, ಬಟ್ ನೀವು ಆಯಿಲ್ ಸ್ಕಿನ್ಗೆ ತೊಗೊಂಡೋಗಿ ಹಾಕಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಅ ರಾಂಗ್ ಚಾಯ್ಸ್ ಅಂತ ಹೇಳ್ಬೋದು. ಬಿಕಾಸ್ ಎಂಬ್ರಿಯಾಲಿಸ್ ಆಗಿರ್ಬೋದು ಇಲ್ಲ ಸಿಟಫೆಲ್ ಆಗಿರ್ಬೋದು, ಇಟ್ ಇಸ್ ಹೈಲಿ ಹೈಡ್ರೇಟಿಂಗ್ ಪ್ರಾಡಕ್ಟ್ಸ್. ಅಂದರೆ ಹೈಡ್ರೇಟಿಂಗ್ ಅಂದರೆ ಆಯಿಲ್ ಕಂಟೆಂಟ್ ಇರುವಂಥ ಮಾಯ್ಶ್ಚರೈಸರ್. ಇನ್ಫ್ಯಾಕ್ಟ್ ನಾನು ಏನು ಹೇಳ್ತೀನಿ ಅಂದರೆ ಆಯಿಲ್ ಸ್ಕಿನ್ಗೆ ಮಾಯ್ಶ್ಚರೈಸರ್ ನೀವು ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ಡೈರೆಕ್ಟ್ ಪ್ರೈಮರ್ ಹಾಕಿ ಮೇಕಪ್ ಮಾಡಿ, ಬಟ್ ರಾಂಗ್ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಡಿ. ಬಿಕಾಸ್ ಆಯಿಲ್ ಸ್ಕಿನ್ಗೆ ಎಗೇನ್ ನೀವು ಹೈಡ್ರೇಟಿಂಗ್ ಮಾಯ್ಶ್ಚರೈಸರ್ಸ್ ಹಾಕ್ಬಿಟ್ರೆ ಇನ್ನೂ ಆಯಿಲ್ ಆ್ಯಡ್ ಮಾಡ್ದಂಗೆ ಆಗುತ್ತೆ. ಆಯಿಲ್ ಫುಲ್ ಮೇಕಪ್ಪೇ ಆಯಿಲ್ ಆದಾಗ ಡೆಫಿನೆಟ್ಲಿ ಮೇಕಪ್ ಇಳಿದೋಗುತ್ತೆ, ಆ್ಯಶಿ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ,